ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ SSLC ಫ್ರೆಂಡ್ ಚಾನಲ್ ಕಡೆಯಿಂದ ಮಾತಾಡ್ತಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 10ನೇ ತರಗತಿಯವರಿಗೆ ಏನೇನು ಯೂಸ್ಫುಲ್ ಇದೆ, ಬೋರ್ಡ್ ಎಕ್ಸಾಮ್ಗೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೇನೆಲ್ಲ ಕ್ವಶನ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಈ ಚಾನಲಲ್ಲಿ ಬಿಡ್ತಾ ಹೋಗ್ತೀವಿ. ನೀವು ನೋಡಿಕೊಂಡು ಸ್ಕೋರಿಂಗ್ ಮಾಡೋರು ಸ್ಕೋರಿಂಗ್ ಮಾಡ್ಬೋದು, ಜಸ್ಟ್ ಪಾಸ್ ಆಗ್ತೀನಿ ಅನ್ನೋರು ಪಾಸ್ ಕೂಡ ಆಗ್ಬೋದು. ಇವತ್ತು ಹಿಂದಿ ಪರೀಕ್ಷೆ ನಡೆದಿದೆ. ಅದನ್ನು ನಾವು ಇವತ್ತು ಯಾವ್ದ್ಯಾವುದು ಆನ್ಸರ್ಸ್ ಇದೆ ಅನ್ನೋದನ್ನು ಬಿಟ್ಟಿದ್ದೀವಿ. ಒಂದು PDF ಆಗಿ ಕನ್ವರ್ಟ್ ಮಾಡಿ ಇವತ್ತು ನಡೆದಿರೋ ಎಕ್ಸಾಮ್ದನ್ನು ಬಿಟ್ಟಿದ್ದೀವಿ. ಎಲ್ಲರೂ ನೋಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಎಕ್ಸಾಮ್ ಇದು. ಆಮೇಲೆ ಮೊದಲನೇ ಕ್ವಶನಿಂದ ನೋಡ್ಕೊಂಡು ಹೋಗೋಣ. ಮೊದಲನೇ ಕ್ವಶನ್ಗೆ ಆನ್ಸರು ದುರ್ಲಭ ಅಂತ ಡಿ, ಆಪ್ಷನ್ ಡಿ ಆನ್ಸರ್ ಇದೆ ಮೊದಲನೇ ಕ್ವಶನ್ಗೆ. ಆಮೇಲೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಕವಿ. ಇಲ್ಲಿ ಪುಲ್ಲಿಂಗ ಶಬ್ದನ ಅವ್ರು ಕೇಳಿದ್ದಾರೆ. ಶ್ರೀಮತಿ ಇದೆಲ್ಲ ಬಂದುಬಿಟ್ಟು ಸ್ತ್ರೀಲಿಂಗ ಶಬ್ದ, ಕವಿ ಪುಲ್ಲಿಂಗ ಶಬ್ದ. ಆಮೇಲೆ ಮೂರನೇದಕ್ಕೆ ಆನ್ಸರು ಇಲ್ಲಿ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ರೂಪಾಯ. ಆಮೇಲೆ ನಾಲ್ಕನೇದಕ್ಕೆ ಸುನಾನ, ಅಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಕೇಳ್ತಿದ್ದಾರೆ. ಐದನೇದಕ್ಕೆ ತತ್ಪುರುಷ ಸಮಾಸ. ಆಮೇಲೆ ಆರನೇದಕ್ಕೆ ಎಣ್ ಸಂಧಿ. ಆಮೇಲೆ ಏಳನೇದಕ್ಕೆ ಆಪ್ಷನ್ ಎ ಪ್ರಶ್ನವಾಚಕ. ಅಲ್ಲಿ ನಿಮಗೆ ಮಾರ್ಕ್ ನೋಡಿದರೆ ಗೊತ್ತಾಗುತ್ತೆ ಏನು ಚಿಹ್ನೆ ಅಂತಂದ್ಬಿಟ್ಟು, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಮೇ ಅಭಿ ಬಾಜಾರ್ ಕಾ ಬುನಾ ಲಾತಾ ಹೂँ, ಅದು ಕಾ ಅಂತ ಬರಬೇಕು ಡ್ಯಾಶಲ್ಲಿ, ಆವಾಗ ವಾಕ್ಯ ಅರ್ಥಪೂರ್ಣ ಆಗುತ್ತೆ. ಆಮೇಲೆ 9th ಕ್ವಶನ್ಗೆ ಬಂದುಬಿಟ್ಟು ಕಾಜು. ಪ್ರಿಯಲತಾ ಸೋಂಜುಯಿ ಪ್ರಿಯ ಖಾದ್ಯ ಕಾಜು. 10ನೇ ಕ್ವಶನ್ಗೆ ಆನ್ಸರ್ ಜೈನುಲ್ ಆಬ್ದೀನ್. 10ನೇ ಕ್ವಶನ್ಗೆ ನೋಡಿ ಮಾರ್ಕ್ ಮಾಡ್ತಿದ್ದೀನಿ, ಸ್ವಲ್ಪ ದೂರ ಬರೆದಿದ್ದೀನಿ. ಆಮೇಲೆ 9ನೇ ಕ್ವಶನ್ಗೆ ಕಾಜು. 11ನೇ ಕ್ವಶನ್ಗೆ ಡಾಕ್ಟರ್. ವರ್ಮಾ ಬಂದುಬಿಟ್ಟು ಅವ್ರ ಹೆಸರು, ಡಾಕ್ಟರ್ ಹೆಸರು. ಆಮೇಲೆ ಅಚ್ಚಾಯಿಸೆ, ದೂದ್ ಕಿ ತುಲ್ನಾ ಅಚ್ಚಾಯಿಸೆ ಆನ್ಸರ್. ನಿಮಗೆ ಒಂದು ವಾಕ್ಯದು, ಆಮೇಲೆ 2 ವಾಕ್ಯ, 2-3 ವಾಕ್ಯದಲ್ಲಿ, ಆಮೇಲೆ 3-4 ವಾಕ್ಯ, ಆಮೇಲೆ ಇಂಟರ್ನೆಟ್ದು ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಆನ್ಸರ್ ಬೇಕು ಅಂತಂದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ತೀನಿ. ನೆಕ್ಸ್ಟು ನಾವು ನಿನ್ನೆ ಹೇಳ್ದಂಗೆ ಇಂಟರ್ನೆಟ್ದು ಪ್ರಬಂಧ ಬಂದೇ ಬರುತ್ತೆ ಅಂತ ಹೇಳಿದ್ವಿ, ಅದು ಬಂದಿದೆ ಕರೆಕ್ಟಾಗಿಯೇ. ಆಮೇಲೆ ಒಂದು ಲೆಟರ್ ರೈಟಿಂಗ್, ಇದಕ್ಕೆಲ್ಲ ಆನ್ಸರ್ಸ್ ಬೇಕಂದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, SSLC ಫ್ರೆಂಡ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ 10th ಚೆನ್ನಾಗಿ ಮಾರ್ಕ್ಸ್ ತೆಗಿಯೋ ಥರ ಮತ್ತು ನೀವು ಸ್ಕೋರಿಂಗ್ ಬಂದು ಚೆನ್ನಾಗಿ ಓದೋ ಥರ ನಾವು ಮಾಡ್ತೀವಿ. ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡ್ಕೊಳ್ಳಿ.